ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ರೋಡ್ಗಳಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ. ಹೆಣ್ಣು ಮಕ್ಕಳು ಕಾರಲ್ಲಿ ಸಿಂಗಲ್ ಆಗಿ ಹೋಗೋದನ್ನ ಯಾರಾದ್ರೂ ನೋಡಿದ್ರೆ ಮುಗಿದೇ ಹೋಯ್ತದೆ. ಕೆಲವೊಂದಿಷ್ಟು ಕಿಡಿಗೇಡಿಗಳು ಏನಾದ್ರೂ ಸಿಂಗಲ್ ಆಗಿ ಹೆಣ್ಣು ಮಕ್ಕಳು ಕಾರಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಮುಗಿದೇ ಹೋಯ್ತು. ಫಾಲೋ ಮಾಡ್ತಾರೆ, ಫೋಟೋ ತೆಗಿತಾರೆ, ಕಾಟ ಕೊಡ್ತಾರೆ. ಫೋಟೋ ತೆಗೆದು ಕೊಂಡರು ಸೋಷಿಯಲ್ ಮೀಡಿಯಾದಲ್ಲಿ ಧಮಕಿ ಹಾಕ್ತಾರೆ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ರೋಡ್ ರೋಮಿಯೋ ರಾದ್ಧಾಂತ. ಬೆಂಗಳೂರಲ್ಲಿ ಹೆಣ್ಣು ಮಕ್ಕಳು ಒಬ್ಬೊಬ್ಬರೇ ಓಡಾಡೋದಕ್ಕೂ ಕೂಡ ಭಯ ಪಡುವಂತ ಪರಿಸ್ಥಿತಿ. ಕಾರಲ್ಲಿ ಸಿಂಗಲ್ ಆಗಿ ಏನಾದ್ರೂ ಹೋಗ್ತಾ ಇದ್ರೆ ಅಲ್ಲಿಗೆ ಮುಗಿದೇ ಹೋಯ್ತು ಕತೆ. ಅವರನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ, ಅವರ ಫೋಟೋ ತೆಗಿತಾರೆ, ಅವರಿಗೆ ಕಾಟ ಕೊಡ್ತಾರೆ. ಫೋಟೋ ತೆಗೆದು ಪುಂಡರು ಧಮಕಿ ಹಾಕ್ತಾರೆ ಅವರಿಗೆ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ರೋಡ್ ರೋಮಿಯೋ ರಾದ್ಧಾಂತ. ಏನ್ ಮಾಡ್ದ, ಯಾವ ರೀತಿಯಾಗಿ ಆ ಮಹಿಳೆಗೆ ಈ ಪುಂಡರು ಟಾರ್ಚರ್ ಕೊಟ್ರು, ಎಲ್ಲದರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಗ. ಮಾಜಿ ಉಪಮೇಯರ್ ಸೊಸೆ ಕಾರನ್ನ ಅಡ್ಡಗಟ್ಟಿ ಪುಂಡಾಟಿಕೆಯನ್ನ ಮಾಡಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ವಾ? ಅವರೇನ್ ಸಾಮಾನ್ಯ ಮಹಿಳೆ ಅಲ್ಲ, ಮಾಜಿ ಉಪಮೇಯರ್ ಸೊಸೆ ಅವರು. ಅವರ ಕಾರನ್ನ ಅಡ್ಡಗಟ್ಟಿ ಪುಂಡಾಟಿಕೆಯನ್ನ ಮಾಡಿದ್ದಾರೆ ಇವರು. ಇನ್ನು ಸಾಮಾನ್ಯ ಮಹಿಳೆಯರ ಗತಿ ಏನು ಹಾಗಾದ್ರೆ? ಬೆಂಗಳೂರು ಉತ್ತರ ತಾಲೂಕಿನ ಹೆಸರಘಟ್ಟದಲ್ಲಿ ಆಗಿರುವಂತಹ ಘಟನೆ ಇದು. ಅವರ ಪತಿಗೆ ಊಟ ಕೊಟ್ಟು ಬರ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಕಾರನ್ನ ಅಡ್ಡಗಟ್ಟಿದ್ದಾರೆ ದುಷ್ಕರ್ಮಿಗಳು. ರೇಂಜ್ ರೋವರ್ ಕಾರನ್ನ ಅಡ್ಡಗಟ್ಟಿದ್ದಾರೆ ಇಬ್ಬರು ಕಿಡಿಗೇಡಿಗಳು. ಮಹೇಶ್ ಹಾಗೂ ಗೋವಿಂದರಾಜು ಎಂಬುವರು ಕಿರುಕುಳವನ್ನ ನೀಡಿದ್ದಾರೆ. ಮಾಜಿ ಉಪಮೇಯರ್ ಸೊಸೆಯ ಫೋಟೋವನ್ನ ತೆಗೆದು ಕಿರುಕುಳವನ್ನ ನೀಡಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತೆ ವಿಕೃತಿ ಮೆರೆದು ಕಿರಿಕ್ ಮಾಡಿದ್ದಾರೆ. ಕಾರಿನ ಗ್ಲಾಸ್ ಬಡಿದು ಮಹಿಳೆಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದಂತ ಪತಿಯ ಮೇಲೂ ಹಲ್ಲೆಯನ್ನ ಮಾಡಿದ್ದಾರೆ ಈ ಕಿಡಿಗೇಡಿಗಳು. ಸ್ಥಳಕ್ಕೆ ಬಂದ ಪೊಲೀಸರು ಇಬ್ಬರು ಪುಂಡರನ್ನ ಅರೆಸ್ಟ್ ಮಾಡಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಪ್ರಕರಣ ಇದು. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ನೋಡಿ, ಅಲ್ಲಿ ಆ ಮಹಿಳೆಯ ಫೋಟೋವನ್ನ ತೆಗೆದು ಕಾರ್ ಗ್ಲಾಸ್ ಅನ್ನ ಬಡಿತಾ ಇದ್ದಾರೆ. ಆಕೆ ಫೋಟೋ ಆಕೆಗೆ ತೋರಿಸ್ತಾ ಇದ್ದಾರೆ. ಅಲ್ಲಿ ಎಂತೆಂತ ಹುಳುಗಳಿದಾವ್ ನೋಡಿ ಬೆಂಗಳೂರಲ್ಲಿ. ಆ ಮಹಿಳೆ ತಂಪಾಡಿಗ್ತಾ ಹೋಗ್ತಾ ಇದ್ದಾರೆ. ಕಾರನ್ನ ಅಡ್ಡಗಟ್ಟಿದ್ದಲ್ಲದೆ ಆಕೆಯ ಫೋಟೋವನ್ನ ತೆಗೆದು ಆಕೆಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಇದರಿಂದಾನೇ ಪ್ರಶ್ನೆಗಳು ಉಟ್ಕೊಳ್ತವೆ. ಬೆಂಗಳೂರಿನಂತ ನಗರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ, ಸೇಫ್ಟಿ ಇಲ್ವಾ ಅಂತ ಹೇಳಿ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ, ಅದೇ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ, ಅವರೆಲ್ಲ ಸಹಾಯಕ್ಕೆ ಬರೋದೇ ಇಲ್ವಾ ಅಂತ ಹೇಳಿ. ಸಹಾಯಕ್ಕೆ ಯಾರು ಬರಲ್ವಾ? ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ತಾರ, ನಮಗೆ ಯಾಕೆ ಬೇಕು ಅಂತ ಹೇಳಿ. ಅಟ್ಲೀಸ್ಟ್ ಪೊಲೀಸ್ನವ್ರಿಗಾದ್ರೂ ಫೋನ್ ಮಾಡ್ಬೋದಲ್ಲ. ನೋಡ್ಕೊಂಡು ಹೋಗ್ತಾ ಇರ್ತಾರಪ್ಪ. ಅದು ಯಾಕೋ ಏನೋ, ತಮ್ಮನೆ ಹೆಣ್ಮಕ್ಳಿಗೆ ಈ ರೀತಿ ಆದ್ರೆ ಸುಮ್ಮನೆ ಇರ್ತಾರ? ಈಗ ನೋಡಿ ಪಾಪ, ಆಕೆಯ ಪತಿ ವಿಷಯ ತಿಳಿದು ಆ ಸ್ಥಳಕ್ಕೆ ಬಂದಾಗ ಆಕೆಯ ಪತಿಯ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಈ ದುಷ್ಕರ್ಮಿಗಳು. ಅದಾದ ನಂತರ ಪೊಲೀಸ್ನವ್ರು ಬಂದು ಇಬ್ಬರನ್ನು ಒದ್ದು ಎಳ್ಕೊಂಡು ಹೋಗಿದ್ದಾರೆ. ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಏನೋ ಸುರಕ್ಷತೆ ಇಲ್ವಾ? ಅದರಲ್ಲೂ ಏನು ಉಪಮೇಯರ್ ಆಗಿರುವಂತ ಅವರ ಸೊಸೆಗೆ ಏನೋ ಅವರ ಬರ್ತಿದ್ದಂತ ಕಾರನ್ನ ತಡೆದು ಏನೋ ದೌರ್ಜನ್ಯ ಹಿಂಸೆ ಮಾಡಿರುವಂತದ್ದು. ಈ ಒಂದು ಸ್ಥಳದಲ್ಲಿ ನಾನು ಇದ್ದೀನಿ. ಈ ಬೆಂಗಳೂರು ಏನೋ ಉತ್ತರ ತಾಲೂಕಿನ ಹೆಸರುಘಟ್ಟದಲ್ಲಿ ಬರೋಂತ ಈ ಒಂದು ಸ್ಥಳದಲ್ಲಿ ಏನೋ ತನ್ನ ಪತಿಗೆ ಊಟವನ್ನ ಕೊಟ್ಟು ವಾಪಸ್ ಬರೋಂತ ಸಮಯದಲ್ಲಿ ಏನು ಎರ್ಟಿಗಾ ಕಾರ್ನಲ್ಲಿ ಬಂದಂತ ಇಬ್ಬರು ಪುಂಡರು ಆಕೆಯ ಕಾರನ್ನ ಅಡ್ಡಗಟ್ಟಿ ಏನು ಅವರ ಗ್ಲಾಸ್ ಅನ್ನ ಬಡಿದು ಮತ್ತೆ ಅವರದೊಂದು ಫೋಟೋನ ತೊಡೆದು, ನೋಡಿ ನಿಮ್ಮ ಫೋಟೋನ ತಕೊಂಡಿದ್ದೀವಿ, ನೀವು ಈ ರೀತಿಯೆಲ್ಲ ಬಟ್ಟೆ ಹಾಕಿದಿರಿ, ಇದನ್ನ ವೈರಲ್ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ದೌರ್ಜನ್ಯ ಎಸಗಿರೋಂಥದ್ದು. ನಾನಿವಾಗ ನೀವು ನೋಡ್ಬೋದು, ಇದೇ ಒಂದು ಸ್ಥಳದಲ್ಲಿ ಇದ್ದೀನಿ. ಈಗ ನೋಡಿ, ಇವಾಗ ಇನ್ನೇನು ನೀವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದೇ ಒಂದು ಸ್ಥಳದಲ್ಲಿ ಇಬ್ಬರು ಪುಂಡರ ಏನು ಗ್ಯಾಂಗ್ ಅಂತಾನೆ ಹೇಳ್ಬೋದು,
ಅವರು ತಮ್ಮ ಕಾರನ್ನ ಅಡ್ಡಗಟ್ಟಿ ಉಪಮೇಯರ್ ಅವರ ಸೊಸೆ ಬರ್ತಿದ್ದಂತ ಒಂದು ಕಾರನ್ನ ಅಡ್ಡಗಟ್ಟಿ ದೌರ್ಜನ್ಯ ಎಸಗಿರೋಂಥದ್ದು. ಏಕಾಏಕಿ ನೋಡಿ ಆ ದೃಶ್ಯದಲ್ಲಿ ನೀವು ನೋಡೋದೇ ಆದ್ರೆ ಅವರ ಕಾರ್ ಹೋಗ್ತಾ ಇರ್ತದೆ. ಆ ಕಾರ್ ಹೋಗ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ರಸ್ತೆಗೆ ಅಡ್ಡಲಾಗಿ ಕಾರನ್ನ ಹಾಕಿ ಆ ಮಹಿಳೆಗೆ ಎಷ್ಟು ಭಯ ಆಗಿರ್ಬೇಕು. ಆ ಒಂದು ವಾತಾವರಣನ ನಿರ್ಮಾಣ ಮಾಡಿ ಸ್ವತಃ ನೋಡಿ, ನಾನು ಇವಾಗ ದೃಶ್ಯದಲ್ಲಿ ತೋರಿಸ್ತೀನಿ. ಇದು DCP ದೇವರಾಜ್ ಅವರ ಇರೋಂಥ ಅವ್ರದ್ದು ಆದಂಥ ತೋಟ. ಅವ್ರದ ಒಂದು ತೋಟದ ಮಧ್ಯದಲ್ಲೇ ಈ ಒಂದು ಘಟನೆ ನಡೆದಿರೋಂಥದ್ದು. ಆ ಕೂಡಲೇ DCP ಅವ್ರ ಗಮನಕ್ಕೂ ಹೋಗುತ್ತೆ. ಅವರು ಕೂಡಲೇ ದೊಡ್ಡಬೆಳಂಗ್ಲ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿರ್ತಾರೆ, ಅವ್ರನ್ನ ಸ್ಥಳಕ್ಕೆ ಬರುವಂತೆ ಹೇಳ್ತಾರೆ. ಮತ್ತೆ ನಾನು ಇನ್ನೊಂದು ಬದಿಯಲ್ಲಿ ತೋರಿಸ್ತೀನಿ. ನನ್ನ ಬಲಭಾಗದಲ್ಲಿ ನೀವು ನೋಡ್ಬೋದು. ಈ ಒಂದು ಬಲಭಾಗದಲ್ಲಿ ನೃತ್ಯ ಗ್ರಾಮ ಇದೆ. ನೃತ್ಯ ಗ್ರಾಮ ಆದಮೇಲೆ ಪ್ರಸಿದ್ಧವಾದಂಥ ಒಂದು ಗೌಡೆಯ ಮಠ ಗೋಶಾಲೆ ಇದೆ. ಆ ಗೋಶಾಲೆ ಪಕ್ಕದಲ್ಲಿ ಮಿನಿಸ್ಟ್ರು ಜಾರ್ಜ್ ಅವ್ರದ ತೋಟ ಇದೆ. ಮತ್ತೆ ಆ ಜಾರ್ಜ್ ತೋಟ ಅವರ ಆದ್ಮೇಲೆ ಮತ್ತೆ ದಿವಂಗತ SM ಕೃಷ್ಣ ಅವರ ತೋಟ ಇದೆ. ಆ ಒಂದು ತೋಟ, ಈ ಒಂದು ಸರ್ಕಲ್ ಏನಿದೆ, ಈ ಒಂದು ಸರ್ಕಲ್ ನೀವು ನೋಡಿ, ಈ ಸರ್ಕಲ್ ಇದೆಯಲ್ಲ, ಇವಾಗ ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಈ ಒಂದು ಸರ್ಕಲ್ ಈ ಕಡೆ ಮಾದನಾಯಕನಹಳ್ಳಿ, ನೀವೇನ್ ನೋಡ್ತಿದ್ರಿ, ಈ ರೋಡ್ ಬಂದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಸೇರುತ್ತೆ. ಆಮೇಲೆ ನೋಡಿ ನೀವು ಈ ಕಡೆ ಈ ರಸ್ತೆ ನೋಡಿ, ಈ ರಸ್ತೆ ಇದು ಬಂದು ಇದು ಬೆಂಗಳೂರಿನ ಸೋಲ್ದೇನಹಳ್ಳಿ ಪೊಲೀಸ್ ಸ್ಟೇಷನ್ ಸೇರುತ್ತೆ. ಇದು ಕಮಿಷನರೇಟ್ ವ್ಯಾಪ್ತಿ. ಮತ್ತೆ ನೀವು ಈ ಭಾಗದಲ್ಲಿ ನೋಡ್ಬೋದು, ನೀವು ಇದು ದೊಡ್ಡಬೆಳಂಗ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳಂಗ್ಲ ಪೊಲೀಸ್ ಸ್ಟೇಷನ್ಗೆ ಸೇರ್ತದೆ. ಹಾಗಾಗಿ ಈ ಒಂದು ಈ ಕಡೆ ಮಾರ್ಗದಿಂದ ಉಪಮೇಯರ್ ಅವರ ಸೊಸೆ ನೋಡಿ ಈ ಕಡೆ ಹಿಂಗ್ ಹೋಗ್ತಾ ಇರ್ತಾರೆ. ಈ ಕಡೆ ಹಿಂಗ್ ಬರ್ತಿದ್ದಾಗ ನೋಡಿ, ಇದೇ ಒಂದು ಸರ್ಕಲ್ ನಲ್ಲಿ ಆ ಒಂದು ಕಾರನ್ನ ಅಡ್ಡ ಹಾಕಿ ಅವರ ನೋಡಿ, ಆ ದೃಶ್ಯದಲ್ಲಿ ನಾವು ನೋಡ್ತಿದ್ವಲ್ಲ ನೋಡಿ, ಆ ಗ್ಲಾಸ್ ಅನ್ನ ಬಡಿದು ಅವ್ರ ಮೇಲೆ ಆ ರೀತಿ ಒಂದು ಭಯದ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಸ್ಥಳೀಯರಿದ್ರು, ಅವರು ಕೂಡಲೇ ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟಿದ್ರು. ಆಗ ಸ್ಥಳಕ್ಕೆ ಬಂದಂತ ದೊಡ್ಡಬೆಳಂಗ್ಲ ಪೊಲೀಸ್ನವರು ಆ ಇಬ್ಬರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ನಾನಿವಾಗ ಹೇಳ್ತೀನಿ ನೋಡಿ, ಇಲ್ಲಿ ಪ್ರತ್ಯಕ್ಷದರ್ಶಿಯಾದಂತ, ಇಲ್ಲಿ ಗ್ರಾಮಸ್ಥರಾದಂತ ರಾಜಣ್ಣ ಅವ್ರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ರಾಜಣ್ಣ ಅವರೇ, ಈಗ ನೀವು ನೋಡಿದ ಆ ಟೈಮಲ್ಲಿ ಯಾವ ರೀತಿ ಇತ್ತು, ಹೆಂಗಾಯ್ತು ಈ ಒಂದು ಘಟನೆ? ಈಗ ಉಪಮೇಯರ್ ಅವ್ರದ್ದು ಇಲ್ಲಿ ಮುಂದೆಗಡೆ 5 ಎಕರೆ ಎಸ್ಟೇಟ್ ಇದೆ. ಅದನ್ನೇನೋ ಒಂದು ಕಾಮಗಾರಿ ಮಾಡೋಂಥ ಟೈಮಲ್ಲಿ ಅವ್ರ ಯಜಮಾನರಿಗೆ ಊಟ ಕೊಟ್ಟು ಬರೋಂಥ ಸಂದರ್ಭದಲ್ಲಿ ಆಗಿರೋಂಥದ್ದು. ಎಲ್ಲಿರೋದಂಥದ್ದು ಅವ್ರದ್ದು ತೋಟ? ಸ್ವಾಮಿ, ಇದೇ ದೊಡ್ಡಬಳ್ಳಾಪುರ ತಾಲೂಕು, ಅದು ಲಾಸ್ಟ್ ಎಂಡ್ ಬರುತ್ತೆ. ದೊಡ್ಡಬೆಳಂಗ್ಲ ಸ್ಟೇಷನ್ದು ವ್ಯಾಪ್ತಿಗೆ ಬರುತ್ತೆ ಅದು. ಅಲ್ಲಿ ಕೆಲಸ ಮಾಡ್ಕೊಂಡು ಅವ್ರದೇ ತೋಟದಲ್ಲಿ ಅವ್ರು ಏನೋ ಒಂದು ಕೆಲಸ ಮಾಡ್ಕೊಂಡು ಇದ್ರಂತೆ. ಆವಾಗ ಅವರು ಯಜಮಾನ್ರಿಗೆ ಊಟ ಕೊಟ್ಬಿಟ್ಟು ಬರೋ ಅಷ್ಟೊತ್ತಿಗೆ ಊಟ ಕೊಟ್ಬಿಟ್ಟು ಬರ್ತಾ ಇದ್ರು. ಸುಮಾರು 1:20 ರಿಂದ 1:30 ಗಂಟೆ ಸಮಯ. ಆ ಸಂದರ್ಭದಲ್ಲಿ ನಾವು ಹಿಂಗ್ ಬರ್ತಿದ್ದೋ, ಅದು ಸಡನ್ ಬಂದ್ಬಿಟ್ಟು ಕಾರ್ ಅಡ್ಡ ಹಾಕ್ಬಿಟ್ರು. ಅವ್ರ ಕಾರ್ನ ಇನ್ನೊಬ್ರು ಪುಂಡ್ರು ಬಂದ್ಬಿಟ್ಟು ಕಾರ್ ಅಡ್ಡ ಹಾಕಿ ತಡೆದ್ಬಿಟ್ಟು ಜಗಳ ಮಾಡಿದ್ದು. ನೋಡಿದ್ರಲ್ಲ, ಸ್ಥಳೀಯ ರಾಜಣ್ಣ ಅವ್ರು ಹೇಳೋ ಪ್ರಕಾರ ಇಲ್ಲಿ ಪ್ರಮುಖವಾದ ಗಣ್ಯರ ಎಸ್ಟೇಟ್ಗಳೇ ಇದಾವೆ. ಹಾಗಾಗಿ ಈ ಒಂದು ಜಾಗದಲ್ಲಿ ಪೊಲೀಸರು ಹೆಚ್ಚಿನ ಒಂದು ಬೀಟನ್ನ ಮಾಡ್ಬೇಕಾಗಿರೋದು. ಯಾಕಂದ್ರೆ ಒಂದು ಠಾಣೆಯ ಬೀಟ್ ಮಾಡಿದ್ರೆ ಸಾಲದು. ಇಲ್ಲಿ ದೊಡ್ಡಬೆಳಂಗ್ಲ ಪೊಲೀಸ್ನವರು ಬೀಟ್ ಮಾಡ್ಬೇಕು, ಮಾದನಾಯಕನಹಳ್ಳಿ ಪೊಲೀಸ್ನವರು ಮಾಡ್ಬೇಕು, ಸೋಲ್ದೇನಹಳ್ಳಿ ಪೊಲೀಸ್ನವರು ತಮ್ಮ ಬೀಟನ್ನ ಮಾಡಿದ್ರೆ ಇಂಥ ಒಂದು ಪುಂಡಾಟಿಕೆಗೆ ಬ್ರೇಕ್ ಆಗ್ಬೋದು ಅಂತ. ಸದ್ಯ ಇಬ್ಬರು ಪುಂಡರನ್ನ ಮೇಯರ್ ಅವರ ಸೊಸೆಯನ್ನ ಅಡ್ಡಗಟ್ಟಿ ದೌರ್ಜನ್ಯ ಹಿಂಸೆ ಹೊಡೆದಿದ್ರು. ಅವರು ಸದ್ಯ ಅರೆಸ್ಟ್ ಮಾಡಿ ಇವಾಗ ಅವರನ್ನ ವಶಕ್ಕೆ ಪಡೆದಿರೋಂಥದ್ದು. ಹಾಗಾಗಿ ಆದಷ್ಟು ಬೇಗ ಈ ಪ್ರಕರಣಕ್ಕೆ ನೊಂದಿರೋಂಥ ಒಂದು ಉಪಮೇಯರ್ ಅವರ ಸೊಸೆಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಕಾದ್ ನೋಡ್ಬೇಕಾಗಿದೆ. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.